ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿ ಎ ದಯಾನಂದ್ ಬೊಂಗಾಳೆ. ಹಿಂದಿನ ವಿಡಿಯೋದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂತ ತಿಳಿಸಿದ್ದೆ. ಇದೇ ರೀತಿ ಕಾಮೆಂಟ್ ಸೆಕ್ಷನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾಯಿದ್ರು. ಯಾರಿಗೆ ಕೇಳಿದ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾನು ಅಷ್ಟು ಕಳ್ಕೊಂಡೆ ಇಷ್ಟು ಕಳ್ಕೊಂಡೆ ಅಂತ ಹೇಳ್ತಾರೆ. ಹಾಗಾದರೆ ಯಾರು ದುಡ್ಡು ಮಾಡ್ತಾಯಿದ್ದಾರೆ ಸರ್ ಇದರಲ್ಲಿ ಅಂತ ಪ್ರಶ್ನೆ ಬಂದಿದೆ. ನೋಡಿ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಬೈಯರ್ ಮತ್ತು ಸೆಲ್ಲರ್ ಇರ್ತಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಲಾಭ ಆದರೆ ಇನ್ನೊಬ್ಬರಿಗೆ ಲಾಸ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೇವಲ 5% ಜನಗಳು ಮಾತ್ರ ದುಡ್ಡು ಮಾಡ್ತಾರೆ. ಇನ್ನು 95% ಜನಗಳು ದುಡ್ಡನ್ನ ಕಳ್ಕೊತಾರೆ. ಈ 95% ಜನರಲ್ಲಿ ಮೈಂಡ್ಸೆಟ್ ಹೇಗಿರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಇವತ್ತು ನಾನು ದುಡ್ಡು ಹಾಕಿದ್ದೀನಿ, ಸಾಯಂಕಾಲಕ್ಕೆ ನಾನು ದೊಡ್ಡ ಶ್ರೀಮಂತ ಆಗಿಬಿಡ್ಬೇಕು. ಇವತ್ತು ನಾನು 1 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇಟ್ಟರೆ 1 ವರ್ಷಕ್ಕೆ 5.5% ಇಂಟ್ರೆಸ್ಟ್ ಕೊಡ್ತಾರೆ. ಅದಕ್ಕೆ ಅವರು ರೆಡಿ ಇರ್ತಾರೆ 5.5% ಇಸ್ಕೊಳೋಕ್ಕೆ. ಆದರೆ ಸ್ಟಾಕ್ ಮಾರ್ಕೆಟಿಗೆ ಬಂದ ತಕ್ಷಣ 1 ಲಕ್ಷ ಬೆಳಗ್ಗೆ ಹಾಕಿರೋದು 1,10,000 ರೂಪಾಯಿ ಹಾಕ್ಬಿಡ್ಬೇಕು ಇವರಿಗೆ. ಇದೇನು ಗ್ಯಾಂಬ್ಲಿಂಗಾ? ಈ ಗ್ಯಾಂಬ್ಲಿಂಗ್ ಮೈಂಡಿಂದ ಏನು ಬರ್ತಾರಲ್ಲ ಅವರೇ 95% ಜನ ಫೇಲ್ ಆಗೋದು ಇದರಲ್ಲಿ. ಒಂದು ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಒಂದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, CA ಇರ್ಬೋದು, MBA ಇರ್ಬೋದು, BCom ಇರ್ಬೋದು. ಯಾವುದೇ ಎಜುಕೇಷನ್ ಮಾಡುವಾಗ ನಾವು ಒಂದು ಕಾಲೇಜಿಗೆ ಹೋಗಿ ಪಠ್ಯಪುಸ್ತಕಗಳನ್ನು, ಸಬ್ಜೆಕ್ಟ್ಗಳನ್ನು ಓದಿ ಎಕ್ಸಾಮ್ ಬರೆದು ಆಮೇಲೆ ಅದಕ್ಕೊಂದು ಮಾರ್ಕ್ಸ್ ಅಂತ ತೊಗೊಂಡು ನಾವು ಡಿಗ್ರಿ ಸರ್ಟಿಫಿಕೇಟ್ ತೊಗೊತೀವಿ. ಸ್ಟಾಕ್ ಮಾರ್ಕೆಟಿಗೆ ಮಾತ್ರ ಬೆಳಗ್ಗೆ ದುಡ್ಡು ಹಾಕೋದು, ಸಾಯಂಕಾಲ ದುಡ್ಡು ಬಂದುಬಿಡ್ಬೇಕು. ಸ್ಟಾಕ್ ಮಾರ್ಕೆಟ್ ನೋಡಿ, ಒಂದು ವಿಚಾರ ಹೇಳ್ತೀನಿ ನಿಮಗೆ. ಇಟ್ ವರ್ಕ್ಸ್ ಆನ್ ಗ್ರೀಡ್ ಆ್ಯಂಡ್ ಫಿಯರ್. ಒಬ್ಬ ಮನುಷ್ಯನಿಗೆ ಹೆದರಿಕೆ, ಒಬ್ಬ ಮನುಷ್ಯನಿಗೆ ದುರಾಸೆ. ದುರಾಸೆಯಿಂದ ಬಂದರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಫೇಲ್ ಆಗೋದು ಗ್ಯಾರಂಟಿ. ಸಾಕಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಏನು ಇನ್ವೆಸ್ಟ್ ಮಾಡಬೇಕು ಅಂತ. ಹೆಲಿಕಾಪ್ಟರ್ ನೋಡಿದ್ರೆ ನಿಮಗೆ ನೋಡಿದ್ರೆ ಅದು ಹೆಂಗಪ್ಪ ಹಾರುತ್ತೆ ಅನ್ಸುತ್ತೆ ನಮಗೆ. ಅದೇ ಹೆಲಿಕಾಪ್ಟರ್ ಓಡ್ಸೋಕ್ಕೆ ಬಂದರೆ ಕರೆಕ್ಟಾಗಿ ಫ್ಲೈ ಮಾಡ್ತಾನೆ, ಕರೆಕ್ಟಾಗಿ ಲ್ಯಾಂಡ್ ಮಾಡ್ತಾರೆ ಪೈಲಟ್, ಕರೆಕ್ಟ್ ಅಲ್ವಾ? ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಬೇಕು, ಫಂಡಮೆಂಟಲ್ಸ್ ಹೇಗೆ ಸ್ಟಡಿ ಮಾಡಬೇಕು, ಟೆಕ್ನಿಕಲ್ ಹೇಗೆ ಸ್ಟಡಿ ಮಾಡಬೇಕು ಅಂತ ನೀವು ಕಲ್ತ್ಕೊಂಡ್ರೆ ನೀವು ಫೇಲ್ ಆಗೋ ಚಾನ್ಸಸ್ ಕಡಿಮೆ. ಹೀಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಅನಾಲಿಸಿಸ್ ಪ್ರಕಾರ 90% ಆಫ್ ದಿ ಟ್ರೇಡರ್ಸ್, not investors, 90% of the traders lose 90% of the capital within 90 trading session. ಅಂದರೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಇಲ್ದಂಗೆ ಟ್ರೇಡರ್ ಆಗಿ ಏನೋ ಆಪ್ಷನ್ ಬೈಯಿಂಗ್ ಮಾಡೋದು, ಸೆಲ್ಲಿಂಗ್ ಮಾಡೋದು, ಇನ್ಫಾರ್ಮೇಷನ್ನೇ ಇಲ್ಲ ಅದ್ರ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದನ್ನು ಮಾಡಲಿಕ್ಕೆ ಬಂದು ದುಡ್ಡು ಕಳ್ಕೊಂಡಿರೋ ಎಷ್ಟು ಜನ ಅಂದರೆ 90% ಜನ. ಸೊ ಇದು ಬಹಳ ಮುಖ್ಯ. ನೀವು ಇನ್ವೆಸ್ಟರ್ ಆಗ್ತಿರೋ, ಟ್ರೇಡರ್ ಆಗ್ತಿರೋ. ಟ್ರೇಡಿಂಗ್ ಮಾಡಿ ನಾನೊಂದು ಮನೆ ಕಟ್ಟಿದ್ದೀನಿ, ಟ್ರೇಡಿಂಗ್ ಮಾಡಿಬಿಟ್ಟು ನಾನು ಒಂದು ದೊಡ್ಡ ಬಂಗ್ಲೋ ಕಟ್ಟಿದ್ದೀನಿ, ದೊಡ್ಡ ಕಾರ್ ತೊಗೊಂಡಿದ್ದೀನಿ ಅಂತ ನೋಡಿರೋ ತುಂಬ ಕಡಿಮೆ. ಅದೇ ಇನ್ವೆಸ್ಟ್ ಮಾಡ್ತಾರೆ. MRF ಕಂಪ್ನಿ ಶೇರ್ಸ್ ತೊಗೊಂಡಿದ್ದೆ ಸರ್, ITC ಕಂಪ್ನಿ ಶೇರ್ ತೊಗೊಂಡಿದ್ದೆ ಸರ್, ಇವತ್ತು ಅಷ್ಟಕ್ಕೆ ತೊಗೊಂಡಿದ್ದೆ ಸರ್, ಇಷ್ಟಕ್ಕಾಯಿತು ಮಾರಿದೆ ಅಂದರೆ ಅವರು ಇನ್ವೆಸ್ಟರ್ಸ್. ಲಾಂಗ್ ಟೈಮ್ ಯೋಚನೆ ಮಾಡಿ ಏನು ಶೇರ್ ಬೈ ಮಾಡಿರ್ತಾರಲ್ಲ ಅವರು ಕಳ್ಕೊಳ್ಳೋ ಅಂಥ ಒಂದು ಸಾಧ್ಯತೆ ಕಡಿಮೆ. ಸೊ ನೀವು ನನಗೆ ಪ್ರಶ್ನೆ ಕೇಳಿದರೆ, ಶೇರ್ ಮಾರ್ಕೆಟ್ನಲ್ಲಿ ಬರೀ ನಷ್ಟ ಆಗುತ್ತೆ ಯಾವಾಗ ಅಂದರೆ, ಒಂದು ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇಲ್ದಂಗೆ ಇನ್ವೆಸ್ಟ್ ಮಾಡೋದು. ಎರಡನೇದು, ಟ್ರೇಡರ್ ಆಗೋದನ್ನು ಕಡಿಮೆ ಮಾಡಿ ಇನ್ವೆಸ್ಟರ್ ಥರ ಯೋಚನೆ ಮಾಡಿ, ಒಬ್ಬ ಮಾಲೀಕರ ಥರ ಯೋಚನೆ ಮಾಡಿ. ಕಂಪ್ನಿ ನಿಮ್ಮದೇ ಆದರೆ ಹೇಗೆ ಅದನ್ನು ನೀವು ಇನ್ವೆಸ್ಟ್ ಮಾಡ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ. ಲಾಸ್ಗಳಾಗೋದು ಕಡಿಮೆ ಇರುತ್ತೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ವಿಡಿಯೋಗಳನ್ನು ನೋಡಬೇಕು ಅಂತ ಬಯಸಿದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಟಾಪಿಕ್ನ ಕೊಡಿ. ಆ ಟಾಪಿಕ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.